ಎಚ್ಡಿಕೆ ದಾರಿ ತಪ್ಪಿದ ಮಾತು ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಗ್ಯಾರಂಟಿ ಅಸ್ತ್ರವನ್ನೇ ಮತ್ತಷ್ಟು ಮೊನಚಾಗಿಸಿದ ಕಾಂಗ್ರೆಸ್. ಕುಮಾರಸ್ವಾಮಿ ಅವರು ಕೊಟ್ಟಂತಹ ದಾರಿ ತಪ್ಪಿದ ಮಾತೇನಿದೆ ಇದು ಈಗ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಸಿಕ್ಕಿದೆ. ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಗ್ಯಾರಂಟಿ ಅಸ್ತ್ರವನ್ನ ಮತ್ತಷ್ಟು ಮೊನಚಾಗಿಸುವುದಕ್ಕೆ ಕುಮಾರಸ್ವಾಮಿ ಅವರ ಈ ಹೇಳಿಕೆನೇ ಒಂದು ರೀತಿಯಾಗಿ ಅಸ್ತ್ರವಾಗಿ ಸಿಕ್ಕಿದೆ. ಇನ್ನು ಬಿಜೆಪಿ ಜೆಡಿಎಸ್ ವಿರುದ್ಧ ಗ್ಯಾರಂಟಿ ಅಸ್ತ್ರ ಪ್ರಯೋಗ, ಮಹಿಳಾ ಮತದಾರರನ್ನ ಸೆಳೆಯುವುದಕ್ಕೆ ಎಚ್ಡಿಕೆ ತಂತ್ರವನ್ನ ಮಾಡಿದ್ರು. ಎಚ್ಡಿಕೆ ತಂತ್ರವನ್ನೇ ಬುಡಮೇಲಾಗಿಸೋದಕ್ಕೆ, ಅದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಮಹಿಳೆಯರ ದಾರಿ ತಪ್ಪಿದ ಒಂದು ಹೇಳಿಕೆ ಏನಿದೆ, ಈ ಮಾತು ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಅಸ್ತ್ರವಾಗಿ ಸಿಕ್ಕಿದೆ. ಇನ್ನು ಮಹಿಳೆಯರ ವಿರುದ್ಧ ಎಚ್ಡಿಕೆ ಹೇಳಿಕೆ ಹಿನ್ನೆಲೆ ಡಿಕೆಶಿ ನೇತೃತ್ವದಲ್ಲಿ ಕಾಂಗ್ರೆಸ್ನ ತುರ್ತು ಝೂಮ್ ಸಭೆಯನ್ನ ನಡೆಸಲಾಗ್ತಾ ಇದೆ. ಝೂಮ್ ಆಪ್ನಲ್ಲಿ ಸಭೆಯನ್ನ ಪ್ರಿಯಾ ಜೈನ್ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ ಮಾಡಿ 35% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಡೆಸಲಾಗ್ತಾ ಇದೆ. ಶಾಸಕರು, ಸಂಸದರು, ಎಂಎಲ್ಸಿಗಳ ಸಭೆ ಕರೆದ ಡಿಕೆಶಿ. ಎಚ್ಡಿಕೆ ವಿರುದ್ಧ ಹೋರಾಟ ರೂಪಿಸೋದಕ್ಕೆ ಡಿಕೆಶಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಶಾಸಕರ ಅಭಿಪ್ರಾಯ ಪಡೆದು ಹೋರಾಟ ರೂಪಿಸೋದಕ್ಕೆ ಕರೆಯನ್ನ ನೀಡಲಾಗುತ್ತೆ. ಪ್ರತಿ ಕ್ಷೇತ್ರದಲ್ಲೂ ಎಚ್ಡಿಕೆ ಹೇಳಿಕೆಯನ್ನ ವಿರೋಧಿಸಿ ಹೋರಾಟವನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಎಚ್ಡಿಕೆ ಹೇಳಿಕೆ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಅಸ್ತ್ರ ಸಿಕ್ಕಂತಾಗಿದೆ. ಇದನ್ನ ಯಾವ ರೀತಿಯಾಗೆಲ್ಲ ಬಳಸ್ಕೊಳ್ಳಬಹುದು ಅನ್ನೋ ನಿಟ್ಟಿನಲ್ಲಿ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಈಗ ಶಾಸಕರು, ಸಂಸದರು ಹಾಗೆ ಎಂಎಲ್ಸಿಗಳ ಸಭೆಯನ್ನ ಕರೆದಿದ್ದಾರೆ. ಝೂಮ್ ಆಪ್ ಮುಖಾಂತರ ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಇಲ್ಲಿ ಶಾಸಕರು ಹಾಗೆ ಸಂಸದರು, ಎಂಎಲ್ಸಿಗಳ ಅಭಿಪ್ರಾಯವನ್ನ ಸಂಗ್ರಹಿಸಲಾಗುತ್ತೆ. ಅಂದ್ರೆ ಇದನ್ನ ಯಾವ ರೀತಿಯಾಗಿ ಅಸ್ತ್ರ ಮಾಡ್ಕೊಳ್ಬೇಕು, ಇದನ್ನ ಇಟ್ಕೊಂಡು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಹಾಗೆ ಗ್ಯಾರಂಟಿ ಯೋಜನೆಗಳನ್ನ ಯಾವ ರೀತಿಯಾಗಿ ಜನರಿಗೆ ತಲುಪಿಸೋದಕ್ಕೆ ಇದು ಉಪಯೋಗ ಆಗುತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಇವತ್ತು ಸಭೆಯಲ್ಲಿ, ಅಂದ್ರೆ ಝೂಮ್ ಆಪ್ನಲ್ಲಿ ಆಗುವಂತಹ ಒಂದು ಸಭೆಯಲ್ಲಿ ಚರ್ಚೆಯನ್ನ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ಒಂದು ರೀತಿಯ ಕಾಂಗ್ರೆಸ್ಗೆ ಈಗ ಅಸ್ತ್ರವಾಗಿ ಸಿಕ್ಕಿರುವಂತದ್ದು. ಹಾಗಾದ್ರೆ ಇದನ್ನ ಬಳಸ್ಕೊಳ್ಳೋದಕ್ಕೆ ಯಾವ ರೀತಿಯ ಕಾಂಗ್ರೆಸ್ ಸಿದ್ಧತೆ ಮಾಡ್ಕೊಳ್ತಾ ಇದೆ? ಶಮಂತ್, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ತಾವೇ ಬಡಿಗೆಯನ್ನ ಕಾಂಗ್ರೆಸ್ನ ಕೈಗೆ ಕೊಟ್ಟು ಹೊಡೆಸ್ಕೊಳ್ಳುವಂತ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಹೇಳಿಕೆಯನ್ನ ಇದೀಗ ಕಾಂಗ್ರೆಸ್ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಮೊಟ್ಟ ಮೊದಲನೇದಾಗಿ ಗ್ಯಾರಂಟಿ ಯೋಜನೆಗಳ ಮೂಲಕವೇ ಕಾಂಗ್ರೆಸ್ ಮತವನ್ನ ಕೇಳ್ತಾ ಇತ್ತು. ಮನೆ ಮನೆಗೂ ಕೂಡ ಯೋಜನೆಯ ಪರಿಣಾಮ ಮತ್ತು ಅದರ ಫಲಾನುಭವಿಗಳನ್ನ ಹೆಚ್ಚು ಮನಸ್ಸು ಗೆಲ್ಲುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇತ್ತು. ಇದರ ಮಧ್ಯೆ ಇದೀಗ ಮಹಿಳೆಯರ ಕುರಿತಾಗಿ ಕುಮಾರಸ್ವಾಮಿ ಅವರು ಆಡಿದ ಮಾತು ಬಹುತೇಕ ಕಾಂಗ್ರೆಸ್ಗೆ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಈ ಅಸ್ತ್ರವನ್ನ ಕೈ ಬಿಡಲೇಬಾರದು ಅನ್ನುವಂತ ಕಾರಣಕ್ಕೋಸ್ಕರ ಮತ್ತು ಅದನ್ನ ಜನರ ಮನಸ್ಸಿಗೆ ನಾಟಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಆ ಒಂದು ವಿಚಾರವನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಬೆಳಗ್ಗಿಂದಲೂ ಕೂಡ ನಿರಂತರವಾಗಿ ಕಾಂಗ್ರೆಸ್ನ ನಾಯಕರು ಕುಮಾರಸ್ವಾಮಿ ಅವರನ್ನ ಟೀಕಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇದೀಗ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ತುರ್ತು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು ಮತ್ತು ಎಲ್ಲ ಮುಖಂಡರನ್ನ ಝೂಮ್ ಮೀಟಿಂಗ್ ಅಟೆಂಡ್ ಮಾಡುವಂತೆ ಸೂಚನೆ ಕೊಟ್ಟಿರುವಂತಹ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ನಾಳೆ ಮತ್ತು ನಾಡಿದ್ದು ಒಂದಷ್ಟು ಹೋರಾಟದ ರೂಪುರೇಷೆಯನ್ನು ಸಿದ್ಧಪಡಿಸೋದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಹೇಳಿಕೆ ಮಹಿಳೆಯರ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡಿದೆ. ಮಹಿಳೆಯರಿಗೆ ಮಾಡ್ತಾ ಇರುವಂತಹ ಅವಮಾನ ಇದು ಅನ್ನುವಂಥ ಅಂಶವನ್ನ ಇಟ್ಕೊಂಡು ನಾಳೆ ಯಾವ ರೀತಿ ಕುಮಾರಸ್ವಾಮಿ ಅವರ ಹೇಳಿಕೆಯ ವಿರುದ್ಧ ಹೋರಾಟವನ್ನ ರೂಪಿಸಬೇಕು ಅಂತ ಹೇಳಿ ಶಾಸಕರ ಅಭಿಪ್ರಾಯವನ್ನ, ಎಂಎಲ್ಸಿಗಳ ಅಭಿಪ್ರಾಯವನ್ನ ಇದೀಗ ಝೂಮ್ ಮೀಟಿಂಗ್ ನಲ್ಲಿ ತುರ್ತಾಗಿ ಕರೆದಿರುವಂತಹ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಪಡೆಯಲಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ದೊಡ್ಡ ಮಟ್ಟಿಗಿನ ಹೋರಾಟವನ್ನ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಕುಮಾರಸ್ವಾಮಿ ಅವರ ಹೇಳಿಕೆ ಮನಸ್ಸಿಗೆ ಯಾವ ರೀತಿ ಮಹಿಳೆಯರ ಮೇಲೆ ಪರಿಣಾಮವನ್ನು ಬೀರುತ್ತೆ ಮತ್ತು ಅವರ ಒಂದು ಯಾವ ರೀತಿ ಅವಮಾನ ಆಗುತ್ತೆ ಅನ್ನುವಂಥದ್ದನ್ನೇ ಮುಖ್ಯವಾದಂತಹ ಅಂಶವನ್ನ ಇಟ್ಕೊಂಡು ಕಾಂಗ್ರೆಸ್ ಇದೀಗ ಹೋರಾಟವನ್ನು ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಜೆಡಿಎಸ್ನ ನಾಯಕರು ಆಡಿದ್ದಂತಹ ಮಹಿಳೆಯರ ಕುರಿತಾಗಿ ಹೇಳಿಕೆ ಕೊಟ್ಟಂತಹ ಹಲವಾರು ವಿಚಾರಗಳು ಇಡೀ ಲೋಕಸಭೆಯ ಫಲಿತಾಂಶದ ದಿಕ್ಕನ್ನೇ ಬದಲಾವಣೆಯನ್ನ ಮಾಡಿತ್ತು. ಇದೀಗ ಕುಮಾರಸ್ವಾಮಿ ಅವರು ಕೊಡುವಂತಹ ಹೇಳಿಕೆ ಮತ್ತು ಕೊಟ್ಟಿರುವಂತಹ ಮಾತುಗಳು ಕೂಡ ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಯೋಜನೆಯ ಫಲಾನುಭವಿ ಆಗಿರುವಂತಹ ಹಲವಾರು ಮಂದಿ ಹೆಣ್ಣು ಮಕ್ಕಳ ಮನಸ್ಸಿಗೆ ಅವಮಾನ ಮಾಡಿದಂತಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಯೋಚನೆ ಮಾಡ್ತಿದೆ. ಇದೇ ಕಾರಣಕ್ಕೋಸ್ಕರ ಅದೇ ಅಂಶವನ್ನ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದಕ್ಕೂ ಕೂಡ ಕಾಂಗ್ರೆಸ್ ಸಿದ್ಧತೆಯನ್ನ ನಡೆಸಿದೆ. ಶಮಂತ, ಧನ್ಯವಾದ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.
ಹಾಗಿದ್ರೆ ಪ್ರಚಾರದ ವೇಳೆ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದು ಏನು? ಇದು ಹೇಗೆ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ? ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಎಚ್ಡಿಕೆ ಹೇಳಿಕೆಗೆ ಕೊಟ್ಟ ರಿಯಾಕ್ಷನ್ ಏನು? ನೋಡೋಣ ಬನ್ನಿ. ಯಾವ ಗ್ಯಾರಂಟಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ, ಯಾರ ಜೇಬಿಗೆ ಇವತ್ತು ಕೈ ಹಾಕಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಆ ಗ್ಯಾರಂಟಿ. ಇವತ್ತು ಈ ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕೇನಾಗಬೇಕು ಯೋಚನೆ ಮಾಡಬೇಕಾಗಿದೆ. ಈ 5 ಹೇಳ್ತೀರಣ ಒಬ್ಬರ ವಿಷಯನೂ ಬರ್ತೀನಿ. ಒಂದು ನಿಮಿಷ. ಇವತ್ತು ಅವರಿಗೆ 5 ಗ್ಯಾರಂಟಿ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಕಾಂಗ್ರೆಸ್ ಸರ್ಕಾರದ ಉಚಿತ ಭಾಗ್ಯಗಳ ಬಗ್ಗೆ ಕುಮಾರಸ್ವಾಮಿ ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಭಾಗ್ಯಗಳಿಂದಾಗಿ ಹೆಣ್ಣುಮಕ್ಕಳು, ಬಡ ಹೆಣ್ಣುಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಮನಸ್ಥಿತಿ ನಿಮ್ಗೆ ಅರ್ಥ ಆಯ್ತಲ್ವ? ಏನು ದಾರಿ ತಪ್ಪಿದ್ದಾರೆ ಅಂದ್ರೆ ಏನು? ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಭಾವನೆ ಹೇಗಿದೆ ಅನ್ನೋದು ಗೊತ್ತಾಯ್ತಲ್ಲ. ದಾರಿ ತಪ್ಪಿದ್ದಾರೆ ಅಂದ್ರೆ ಏನಯ್ಯ? ನೀವೇನಂತ ಅರ್ಥ ಮಾಡ್ಕೊಂಡಿದ್ದಿದ್ರೆ ನಾನು ರಾಜಕೀಯವಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ. ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಪ್ಪ ದಾರಿ ತಪ್ಪವ್ರೆ ಅಂತಂದ್ರೆ ಏನು? ಮತ್ತೆ ಒಬ್ಬ 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಈ ಥರ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಜನ ಸಹಿಸ್ಕೊತಾರ? ಇದನ್ನ ಹೇಳಿ ನೀವೇ. ಇನ್ನು ಡಿಸಿಎಂ ಡಿಕೆ ಸಹ ಎಚ್ಡಿಕೆ ವಿರುದ್ಧ ಗುಡುಗಿದ್ದಾರೆ. ಈ ರೀತಿಯ ಹೇಳಿಕೆ ಕೊಡೋದು ಖಂಡನೀಯ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ನಾಡಿಗೆ ಅವಮಾನ ಅಂತ ಡಿಕೆಶಿ ಎಚ್ಡಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ಈ ಗ್ಯಾರಂಟಿ ಯೋಜನೆ ಮಹಿಳೆಯರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಏನರ್ಥ? ಯಾವ ಹೆಣ್ಮಗಳು ದಾರಿ ತಪ್ತಾ ಇದ್ದಾರೆ? ಅವರ ಇವರು ತಂದೆ ಮನೆಗೆ ಹೋಗೋದು, ಅವರ ಅಣ್ಣ ತಮ್ಮದಿರ ಮನೆಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಇಲ್ಲಾಂದ್ರೆ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಹಣ ಖರ್ಚು ಮಾಡೋಂಥದ್ದು, ಹಬ್ಬ ಆಚರಣೆ ಮಾಡೋಂಥದ್ದು, ಫ್ರಿಜ್ ತಗೊಳ್ಳೋದು, ಟಿವಿ ತಗೊಳ್ಳೋದು, ಲ್ಯಾಪ್ಟಾಪ್ ತಗೊಳ್ಳೋದು, ಬಟ್ಟೆ ತಗೊಳ್ಳೋದು, ಇವೆಲ್ಲ ತಪ್ಪು ಕೆಲಸನಾ? ಏನು ದೇವಸ್ಥಾನಕ್ಕೆ ಹೋಗ್ತಾರಪ್ಪ, ಅವರ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರಪ್ಪ, ಏನು ತಪ್ಪು ಮಾಡಿದ್ದಾರೆ? ಇಡೀ ದೇಶ ಇವತ್ತು ನಮ್ಮ ಗ್ಯಾರಂಟಿನ ಹೊಗಳ್ತಾ ಇದೆ. ನಮ್ಮ ಗ್ಯಾರಂಟಿ ನೋಡಿ ನರೇಂದ್ರ ಮೋದಿಯವರು ಮೋದಿ ಗ್ಯಾರಂಟಿ ಅಂತ ಶುರು ಮಾಡಿದ್ದಾರೆ. ಇವತ್ತು ನೀವು ಇಂಥ ಹೇಳಿಕೆ ಕೊಡೋದು ಖಂಡನೀಯ. ಇದಕ್ಕೆ ಜನ ಏನು ಮಾಡ್ತಾರೆ ಹೆಣ್ಮಕ್ಳು ಅಂತ ನನಗೇನ ಗೊತ್ತಿಲ್ಲ. ಇದು ಹೆಣ್ಮಕ್ಳು ಒಂದೇ ವಿಚಾರ ಅಲ್ಲ, ಮಾನವ ಕುಲಕ್ಕೆ ಒಂದು ದೊಡ್ಡ ಅವಮಾನ. ಇದನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾನು ಯಾಕೆ ಅವ್ರಿಗೆ ಕ್ಷಮಾಪಣೆ ಕೇಳಲಿ? ಅವ್ರಿಗೆ ಕ್ಷಮಾಪಣೆ ಅದೆಲ್ಲ ಲೆಕ್ಕಕ್ಕಿಲ್ಲ ಅವ್ರಿಗೆಲ್ಲ. ಹಿಂದೆ ನಮ್ಮ ತಾಯಿಗೂ ಹಿಂಗೆ ಮಾತಾಡ್ಬಿಟ್ಟು ನಮ್ಮ ಊರಲ್ಲಿ ನೀವು ದಾಖಲೆ ತೆಗೀರಿ ನನಗೆ ಮಾತಾಡಿದ್ರು, ಅಪ್ಪ ಅಮ್ಮಂಗೆ ಹುಟ್ಟವ್ರೆ ಇಲ್ಲೋ ಅಂದ್ಬಿಟ್ಟು. ನಮ್ಮ ಊರಿಗೆ ಬಂದ್ಬಿಟ್ಟು ಹಿಂಗೆ ಕ್ಷಮಾಪಣೆ ಕೇಳಿದ್ರು. ಕ್ಷಮಾಪಣೆಯಿಂದ ಏನು ಉತ್ತರ ಸಿಗೋದಿಲ್ಲ. ಅರ್ಥ ಆಯ್ತಾ? ಇದು ಅವರ ವಿಚಾರ, ಅವರ ತಲೆಯಲ್ಲಿ ಏನಿದೆ, ಅವರ ಭಾವನೆ ಏನಿದೆ, ಇದು ತೋರಿಸ್ತಾ ಇದ್ದಾರೆ. ಇದಕ್ಕೆ ತಕ್ಕ ಪಾಠ ಈ ರಾಜ್ಯದ ಜನತೆ ಬಿಜೆಪಿಯವರಿಗೆ ಮತ್ತು NDA ಅವರಿಗೆ ತಿಳಿಸಬೇಕು. ಇನ್ನು ಕುಮಾರಸ್ವಾಮಿ ಮಾತಿಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಪರಮೇಶ್ವರ್ ಮಾತನಾಡಿ, ಕುಮಾರಸ್ವಾಮಿ ಹೇಳಿಕೆ ಬಹಳ ತಪ್ಪು ಅರ್ಥ ಕೊಡುತ್ತೆ. ಕುಮಾರಸ್ವಾಮಿ ರಾಜ್ಯದ ಮಹಿಳೆಯರ ಕ್ಷಮೆ ಕೇಳಲಿ ಅಂತ ಹೇಳಿದ್ರು. ಹಾಗೆ ಕೃಷ್ಣ ಭೈರೆ ಕೂಡ ಮಾತನಾಡಿ, ನಮ್ಮ ಗ್ಯಾರಂಟಿಗಳಿಂದ ಬಡ ಮಹಿಳೆಯರಿಗೆ ಸಹಾಯ ಆಗ್ತಾ ಇದೆ ಅಂತ ಕುಟುಕಿದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವರು ನಮ್ಮ ಕಾರ್ಯಕ್ರಮ, ನಮ್ಮ ಯೋಜನೆಗಳ ಬಗ್ಗೆ ಮಾತನಾಡಲಿ. ಯೋಜನೆಗಳು ಸರಿ ಇಲ್ಲ ಅಂತ ಬೇಕಾದರೆ ಹೇಳಲಿ. ಆದರೆ ರಾಜ್ಯದ ಸಹೋದರಿಯರಿಗೆ, ತಾಯಂದಿರಿಗೆ ಇದರಿಂದ ದಾರಿ ತಪ್ಪಿದ್ದಾರೆ, ಈಗಾಗಲೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿದರೆ ಯಾವ ಅರ್ಥದಲ್ಲಿ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ? ನಮ್ಮ ಹಳ್ಳಿ ಭಾಷೆನಲ್ಲೇ ದಾರಿ ತಪ್ಪಿದ್ದಾರೆ ಅಂದರೆ ಭಾಳ ಕೆಟ್ಟ ಅರ್ಥ ಬರುತ್ತೆ. ನಾವು ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿಗಳು ಬಡವರಿಗೆ ಕೊಡ್ತಾ ಇದ್ದೇವೆ. ನಾವು ಕೊಡ್ತಾ ಇರ್ತಕ್ಕಂಥ ಸಹಾಯ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋ ಮಹಿಳೆಯ ಕುಟುಂಬಕ್ಕೆ ಹೋಗ್ತಾ ಇದೆ. ಬೀದಿ ಬದಿಯಲ್ಲಿ ತರಕಾರಿ ಮಾಡಿ ಜೀವನ ಮಾಡುವಂಥ ಮುನಿಯಮ್ಮನ ಕುಟುಂಬಕ್ಕೆ ತಲುಪ್ತಾ ಇದೆ. ಯಾರ್ದೋ ಮನೆಯಲ್ಲಿ ಮುಸುರಿ ತಿಕ್ಕೋದು ಅಂತಾರೆ, ನಮ್ಮ ಕೋಲಾರ ಹಳ್ಳಿ ಭಾಷೆಯಲ್ಲಿ ಮುಸುರಿ ತಿಕ್ಕೋದು ಅಂದರೆ ಪಾತ್ರೆ
ತೊಳೆಯೋದು, ಯಾರ್ದೋ ಮನೆಯಲ್ಲಿ ಪಾತ್ರೆ ತೊಳಿತಕ್ಕಂಥ ನಾರಾಯಣಮ್ಮನ ಕುಟುಂಬಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೇವೆ. ಇನ್ನು ತಮ್ಮ ಹೇಳಿಕೆ ಕುರಿತು ಎಚ್ಡಿಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಮಹಿಳೆಯರಿಗೆ ಅವಮಾನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರಿಂದ ನಾನು ಕಲಿಬೇಕಾಗಿಲ್ಲ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನನ್ನ ಹೇಳಿಕೆ ಇದೆಯಲ್ಲ, ಕಾಂಗ್ರೆಸ್ನವ್ರಿಗೆ ಇದು ಬಿಟ್ಟು ಬೇರೆ ಏನಕ್ಕೆ ಅವ್ರಿಗೆ ಬೇರೆ ನಮ್ಮ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿಷಯ ಇಲ್ಲ. ನಾನು ನಿನ್ನೆ ಹೇಳಿರ್ತಕ್ಕಂಥದ್ದೇನು, ಈ ಗ್ಯಾರಂಟಿಗಳ ಹೆಸರಿನಲ್ಲಿ ನಿಮ್ಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿದ್ದೇನೆ. ಗಳ್ಳಿಯ ಮುಗ್ಧ ಜನತೆಯನ್ನು, ಮುಗ್ಧ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ನಿಮಗೆ ಕೈ ಎತ್ತಿ ಕೊಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಕೊಡದೆ ಇನ್ನೂ ಭಿಕ್ಷೆ ಬಿಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ದಾರಿ ತಪ್ಪದೆ ಇದನ್ನು ಗಮನಿಸಬೇಕು ಅನ್ನೋದು ನಾನು ಹೇಳಿದ್ದೇನೆ. ದಾರಿ ತಪ್ಪಿದ್ದಾರೆ ಅಂತ ಮಹಿಳೆಯರಿಗೆ ಅವಮಾನ ಮಾಡಿದ್ದೇನೆ ನಾನು. ಮಹಿಳೆಯರಿಗೆ ಇವತ್ತು ಅವರ ಮುಗ್ಧತೆಯನ್ನೇ ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥ ಈಗಿನ ಇವರ ಗ್ಯಾರಂಟಿ ಸ್ಕೀಮ್ ಏನಿದೆ, ಆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಹೇಳಿದ್ದೇನೆ. ಹೋದಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ, ಸಾರಾಯಿ ನಿಷೇಧ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಮಹಿಳೆಯರ ಒಂದು ಕೂಗೇನಿತ್ತು, ಆ ಕುಟುಂಬದಲ್ಲಿ ಹಲವಾರು ಸಾವು ನೋವುಗಳೇನಾಗಿತ್ತು, ಕಳಪೆ ಸಾರಾಯಿಯನ್ನು ಮಾರಾಟ ಮಾಡೋದ್ರ ಮುಖಾಂತರ ಮಹಿಳೆಯರ ಒಂದು ಅವರ ಧ್ವನಿಗೆ ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಾರಾಯಿ ನಿಷೇಧ ಮಾಡಿದೆ. ಇದು ನಾನು ಮಹಿಳೆಯರಿಗೆ ತೋರಿಸಿರ್ತಕ್ಕಂಥ ಗೌರವ. ಇವರಿಂದ ನಾನು ಕಲಿಬೇಕಾಗಿಲ್ಲ, ಕಾಂಗ್ರೆಸ್ ನಾಯಕರಿಂದ ಇವ್ರು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ. ನೆನ್ನೆ ನಾನು ಎಲ್ಲೂ ಮಹಿಳೆಯರಿಗೆ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾತಾಡಿಲ್ಲ. ಆದ್ದರಿಂದ ಕಾಂಗ್ರೆಸ್ ನಾಯಕರು ಪಾಪ ನನ್ನ ಮೇಲೆ ಏನಾದರೂ ಮಾಡಿ ಯಾವುದಾದ್ರು ಒಂದು ರೀತಿಯಲ್ಲಿ ತಪ್ಪುರಿಸ್ಬೇಕು ಅಂತೇಳಿ ನಾನು ಯಾವ ರೀತಿಯಲ್ಲಿ ಹೇಳಿದ್ದೇನೆ ಅದನ್ನು ಅರ್ಥ ಮಾಡ್ಕೊಳ್ಳದೆ ನನ್ನ ಮೇಲೆ ಇದನ್ನು ದೂರ ಆಗ್ತಕ್ಕಂಥದ್ದೇನಿದೆ. ಮೊನ್ನೆ ನಮ್ಮ ಚುಂಚನಗಿರಿ ಕ್ಷೇತ್ರಕ್ಕೆ ವಿಜಯನಗರಕ್ಕೆ ಏನು ಭೇಟಿ ಕೊಟ್ಟೆ, ಅದೊಂದು ದೊಡ್ಡ ರಾಜಕೀಯ ಮಾಡಲಿಕ್ಕೆ ಹೋದರು. ಈಗ ಇದೊಂದು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ಇದರಿಂದ ನೀವೇನು ಸಫಲತೆ ಆಗೋದಿಲ್ಲ, ಸ್ವಲ್ಪ ಸರಿಯಾದ ರೀತಿ ನಡೀರಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ಒಂದು ರೀತಿಯಾಗಿ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಆದ್ರೆ ಕುಮಾರಸ್ವಾಮಿ ಅವರು, ಕಾಂಗ್ರೆಸ್ ನಾಯಕರು ಏನೇ ಹೇಳಿದ್ರು ಕೂಡ ನಾನು ಮಹಿಳೆಯರಿಗೆ ಅವಮಾನ ಮಾಡಿಲ್ಲ ಅಂತ ತಮ್ಮ ಹೇಳಿಕೆನ ಸಮರ್ಥಿಸಿಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಹೇಳಿಕೆ ಯಾವ ರೀತಿಯಾದಂತಹ ಲಾಭ ನಷ್ಟವಾಗುತ್ತೆ ರಾಜಕೀಯವಾಗಿ ಎರಡು ಪಕ್ಷಗಳಿಗೆ? ಶಮಂತ್, ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಮತ್ತು JDS ಇಲ್ಲಿ ಕಣ್ಣಿಟ್ಟಿರುವಂಥದ್ದು ಮಹಿಳಾ ಮತದಾರರ ಮೇಲೆ, ಅದು ಗ್ಯಾರಂಟಿಗಳ ಮೂಲಕ. ಒಂದು ಕಡೆಗೆ ಈಗಾಗಲೇ ರಾಜ್ಯ ಸರ್ಕಾರ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ನೀಡ್ತಾ ಮಹಿಳಾ ಮತದಾರರನ್ನ ತನ್ನತ್ತ ಸೆಳೆಯೋ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಇದೆ. ನೇರವಾದಂಥ ಈ ಒಂದು ವಿಚಾರವನ್ನು ಜನರ ಮುಂದೆ ತಗೊಂಡು ಹೋಗ್ತಾ ಇದೆ. ಇನ್ಫ್ಯಾಕ್ಟ್ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳ ಮೂಲಕ ಮಹಿಳಾ ಮತದಾರರು 82% ನಮಗೆ ವೋಟ್ ಆಗ್ತಾ ಇರುವಂಥ ಕಾನ್ಫಿಡೆನ್ಸನ್ನು ಈಗಾಗಲೇ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಇನ್ನು ನಿನ್ನೆ ಕುಮಾರಸ್ವಾಮಿ ಅವರು ನೀಡಿದಂಥ ಹೇಳಿಕೆಯನ್ನೇ ಈಗ ಕಾಂಗ್ರೆಸ್ ಅಸ್ತ್ರವಾಗಿ ಬಳಸ್ಕೋತಾ ಇದೆ. ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂಥದ್ದು ಗ್ಯಾರಂಟಿ ಯೋಜನೆಯಿಂದ ಅಥವಾ ಗ್ಯಾರಂಟಿಯ ಅನೇಕ ಸ್ಕೀಮ್ಗಳಿಂದ ಜನರಿಗೆ ಹೆಲ್ಪ್ ಆಗಿದೆ ಅನ್ನುವಂಥ ವಿಚಾರವನ್ನು ಮುಂದಿರ್ತಾನೆ. ಈಗಾಗಲೇ ತಾಯಂದ್ರು ದಾರಿ ತಪ್ಪಿದ್ದಾರೆ ಅನ್ನುವಂಥ ಹೇಳಿಕೆಯಲ್ಲಿ ಅದನ್ನು JDS ಮತ್ತು BJP ವಿರುದ್ಧ ಒಂದು ಅಸ್ತ್ರವಾಗಿ, ಪ್ರಬಲವಾದಂಥ ಅಸ್ತ್ರವಾಗಿ ಅಥವಾ ಮಹಿಳೆಯರ ವಿರೋಧಿ ಧೋರಣೆಯ ನಿಲುವಾಗಿ ಪ್ರತಿಬಿಂಬಿಸೋದಕ್ಕೆ ಅಥವಾ ಅದನ್ನು ಪ್ರಸ್ತುತಪಡಿಸೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಹೀಗಾಗಿ ಕುಮಾರಸ್ವಾಮಿ ಅವರ ನೀಡಿರುವಂಥ ಹೇಳಿಕೆಯನ್ನೇ ಗಮನದಲ್ಲಿಟ್ಕೊಂಡು ನೇರವಾಗಿ ಆರೋಪವನ್ನು ಮಾಡ್ತಾ ಇದೆ. ಕೇವಲ ಒಬ್ಬ ನಾಯಕ ಮಾತ್ರ ಅಲ್ಲ, DK ಶಿವಕುಮಾರ್ ಅಷ್ಟೇ ಅಲ್ವಾ, ಇನ್ನಿತರ ನಾಯಕರು ಕೂಡ ಇದೇ ವಿಚಾರವಾಗಿ ನಿರಂತರವಾಗಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದರ ಜೊತೆಗೆ ಅತ್ತ ಕುಮಾರಸ್ವಾಮಿ ಅವರನ್ನು ಕೂಡ ನೋಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ನೇರವಾಗಿ ಕಾಂಗ್ರೆಸ್ ವಿರುದ್ಧ ಹೇಳ್ತಾ ಇರುವಂಥದ್ದು ಗ್ಯಾರಂಟಿ ಅಸ್ತ್ರಗಳೇನಿದೆ ಅದನ್ನು ಮಹಿಳೆಯರನ್ನೇ ಅವರು ಕೂಡ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ಮಹಿಳೆಯರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ನಿಜವಾಗ್ಲೂ ನಾರಿಯರ ಶಕ್ತಿ ಆಗ್ತಾ ಇಲ್ಲ, ಅಥವಾ ನಾರಿಯರ ಕೈ ಬಲಪಡಿಸುವಂಥ ಯಾವುದೇ ಯೋಜನೆಗಳು ಇದರಲ್ಲಿಲ್ಲ. ಕೇವಲ ಅವರಿಂದ ಪಡೆದುಕೊಳ್ಳುವಂಥದ್ದು ಅಥವಾ ಅವರನ್ನು ಇಂಡೈರೆಕ್ಟ್ ಆಗಿ ಇನ್ನೊಬ್ಬರ ಮೇಲೆ ಅವಲಂಬಿತರಾಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಡೆವಲಪ್ಮೆಂಟನ್ನು ನೋಡ್ತಾ ಇದ್ದಾರೆ. ಅತ್ತ ಕಾಂಗ್ರೆಸ್ನವರು ಕುಮಾರಸ್ವಾಮಿ ಅವರ ಹೇಳಿಕೆಯನ್ನೇ ಮುಂದಿಟ್ಟುಕೊಂಡು ಗ್ಯಾರಂಟಿಗಳ ಮೂಲಕ ಮಹಿಳಾ ಮತದಾರರನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ತಮ್ಮ ಹೇಳಿಕೆಗೆ ಈಗಾಗಲೇ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗಾಗಲೇ ನೇರವಾಗಿ ಮಹಿಳೆಯರನ್ನು ಯಾವ ರೀತಿ ದಿಕ್ತಪ್ಪಿಸ್ತಾ ಇದ್ದಾರೆ ಅಂತ ಮಾತನಾಡೋ ಮೂಲಕ ಅದೇ ಮಹಿಳಾ ಮತದಾರ ಬ್ಯಾಂಕ್ ಏನಿದೆ ಅದನ್ನು ತಮ್ಮತ್ತ ವಶಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಪ್ಲಾನ್ ಮಾಡ್ತಾರೆ. ಒಟ್ಟಿನಲ್ಲಿ ಈ ಒಂದು ಡೆವಲಪ್ಮೆಂಟ್ ಈಗ ಮುಂದಿನ ಹಂತಲ್ಲೂ ಕೂಡ, ಅಂದರೆ ಚುನಾವಣೆ ಹತ್ತಿರ ಆಗ್ತಾರೆ, ಇನ್ನಷ್ಟು ತೀವ್ರವಾಗುವಂಥ ಸಾಧ್ಯತೆ ಇದೆ. ಅತ್ತ ಕಾಂಗ್ರೆಸ್ ಕೂಡ ಇದೇ ವಿಚಾರವನ್ನು ಮುಂದಿಟ್ಟು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅತ್ತ ಮಹಿಳಾ ಆಯೋಗದಿಂದ ನೋಟಿಸ್ ಕೂಡ ಬಂದಿದೆ. ಒಟ್ಟಿನಲ್ಲಿ ಈ ಒಂದು ಡೆವಲಪ್ಮೆಂಟ್ ಇದೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಇನ್ನಷ್ಟು ಜೀವಂತವಾಗಿಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಎಲ್ಲ ಕಾರ್ಯತಂತ್ರವನ್ನು ಮಾಡ್ತಾ ಇದೆ. ಶಮಂತ್, ಧನ್ಯವಾದ ಪ್ರಮೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.